ರಾಜಾಜಿನಗರದ ಶಾಸಕರಾಗಿರುವಂತಹ ಸುರೇಶ್ ಕುಮಾರ್ ಅವರ ವಿರುದ್ಧ 300 ಕೋಟಿ ರೂಪಾಯಿ ಟೆಂಡರ್ ಅಕ್ರಮದ ಒಂದು ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಮೂಲಸೌಕರ್ಯ ಅಭಿವೃದ್ಧಿಯ ಅನುದಾನ ಮತ್ತು ಈ ಪಾಲಿಕೆಯ ವತಿಯಿಂದ ಕೈಗೊಳ್ಳಲಾಗಿರುವಂತಹ ವಿವಿಧ ಕಾಮಗಾರಿಗಳ ಟೆಂಡರ್ ಪ್ರಕ್ರಿಯೆಯಲ್ಲಿ ರೂಲ್ಸ್ಗಳನ್ನು ಬ್ರೇಕ್ ಮಾಡಿ ಬೇನಾಮಿ ಗುತ್ತಿಗೆದಾರರಿಗೆ ಇವರು ಲಾಭ ಮಾಡಿಕೊಟ್ಟಿದ್ದಾರೆ ಅಂತ ಇವ್ರ ಮೇಲೆ ಆರೋಪ ಬರ್ತಾ ಇರೋದು. ಇದೇ ವಿಚಾರವಾಗಿಯೇ NSUI ಕಾರ್ಯಕರ್ತರು ಶಾಸಕರಿಗೆ ಇವತ್ತು ಮುತ್ತಿಗೆಯನ್ನು ಹಾಕುವುದಕ್ಕೆ ಪ್ರಯತ್ನ ಪಟ್ಟಿರುವಂಥ ಒಂದು ಘಟನೆ ಕೂಡ ಆಯಿತು. 2020 ಹೋಗುತ್ತೆ, 21 ನೆನಪಾಗೋದು ಕೋವಿಡ್ ಸಂದರ್ಭದಲ್ಲಿ ಬಿಜೆಪಿಯವರು ಹಗರಣ ಮಾಡಿದ್ರು ಅನ್ನೋ ಆರೋಪ ಬರುತ್ತೆ. 40% ಅವರಿಗೆ ಚುನಾವಣೆ ಸಂದರ್ಭದಲ್ಲಿ ಮುಳುವಾಗುತ್ತೆ. ಈಗ 300 ಕೋಟಿಯ ಗೋಲ್ಮಾಲ್ ರಾಜಾಜಿನಗರದ ಶಾಸಕರ ಮೇಲೆ ರಾರಾಜಿಸ್ತಿದೆ. ಹೆಂಗೆ ನೋಡ್ಬೋದು ಸರ್ ಇದೊಂದು? ಯಾಕಂತಂದ್ರೆ ಒಂದು ಪರಿಪರಿಯಾಗಿ ಒಂದಿಷ್ಟು ಭಯಾನಕವಾಗಿನೇ ಇದೆ. ಯಾಕಂತಂದ್ರೆ ಅಧಿಕಾರ ದುರುಪಯೋಗ, 300 ಕೋಟಿ ಆರೋಪಗಳು, ಹೇಗೆ ನೋಡ್ಬೋದು ಅಂತ ಸರ್ ಇದು? ಒಂದು ಸ್ವಚ್ಚಾರಿತ್ರದ ರಾಜಕಾರಣಿ ಅಂತ ಗುರುತಿಸ್ಕೊಂಡಿರುವ ಸುರೇಶ್ ಕುಮಾರ್ ಮೇಲ್ಗಡೆ ಆರೋಪ ಬಂದಾಗ ಎಲ್ಲರೂ ತೆರೆದ ಕಣ್ಣಿಂದ ನೋಡ್ತಾರೆ. ಹೌದು, ಒಂದಷ್ಟು ಜನರಿಗೆ ಗೊತ್ತಿರ್ಬೋದೇನೋ ಒಳ ಹುಳುಕಿರ್ಬೋದು, ಅತಿ ಹಣ್ಣು ಒಳಗಡೆ ಬಿಡಿಸಿ ನೋಡಿದ್ರೆ ಹುಳ ಇರುತ್ತೆ ಅಂತ. ಒಂದಷ್ಟು ಜನಕ್ಕೆ ಅವ್ರನ್ನ ಬಲ್ಲವರಿಗೆ ಗೊತ್ತಿರ್ಬೋದೇನೋ. ಆದರೆ ಸಾಕಷ್ಟು ಜನಕ್ಕೆ ಇದರ ಏನು ಇವ್ರ ಮೇಲೆ ಆರೋಪ ಬಂದಿದೆ, 300 ಕೋಟಿ ಆರೋಪ. ಯಾಕಂದರೆ ಒಂದು ಕಾಲಕ್ಕೆ ಇವರು MLA ಆದ ದಿನಗಳಲ್ಲಿ ಸ್ಕೂಟರಲ್ಲಿ ಬರ್ತಾ ಇದ್ರು. ಸ್ಕೂಟರ್ ಸುರೇಶ್ ಅಂತಾನೆ ಫೇಮಸ್ ಆಗಿದ್ದು ಒಂದು ಕಾಲಕ್ಕೆ. ಆದರೆ ಈಗ ಸ್ಕೂಟರ್ ಸುರೇಶ್ ಅಲ್ಲ, ಈಗ ಸೂಟ್ ಕೇಸ್ ಸುರೇಶ್ ಆಗ್ಬಿಟ್ಟಿದ್ದಾರೆ ಅನ್ನುವಂಥದ್ದು ವಾದ. 300 ಕೋಟಿ ಸೂಟ್ ಕೇಸ್ನಲ್ಲಿ ಇವರು ಒಂದಷ್ಟು ಏನು ಬೇನಾಮಿ ಲೆಕ್ಕಕ್ಕೆ ಆಗೋಗಿದೆ, 300 ಕೋಟಿನ ಎಗರಿಸಿದ್ದಾರೆ ಅನ್ನೋ ಕಾನ್ಸೆಪ್ಟಲ್ಲಿ ಬರ್ತಾ ಇದ್ದಾರೆ. ಸುರೇಶ್ ಕುಮಾರ್ ಅವರ ನಡತೆ, ಅವರ ಲೆಕ್ಕಾಚಾರಗಳಿಗೆ ಎಲ್ಲವೂ ತದ್ವಿರುದ್ಧವಾಗಿ ಈ ಆರೋಪ ಬಂದಂಗಿದೆ. ಯೂತ್ ಕಾಂಗ್ರೆಸ್ ಅವ್ರು ಮಾಡಿರುವಂಥದ್ದು ಈ ಆರೋಪದ ಅಡಿಯಲ್ಲಿ ನೋಡಿದ್ರೆ ಯಾವುದೋ ಒಂದು 300 ಕೋಟಿ ಅಡಿಯಲ್ಲಿ 2020 ಅಂತಂದ್ರೆ ಇವ್ರು ಹೆಚ್ಚು ಕಡಿಮೆ ಒಂದಷ್ಟು ಒಂದು ತಿಂಗಳಾನುಗಟ್ಟಲೆ ಹಾಸಿಗೆ ಹಿಡಿದ್ಬಿಟ್ಟಿದ್ದ ಮನುಷ್ಯ. ಅಂದರೆ ಸುರೇಶ್ ಕುಮಾರ್ ಬದುಕೆ ಮುಗಿದೋಯ್ತು ಅನ್ನುವಂಥ ನಿಟ್ಟಲ್ಲಿ ಹೋಗಿರೋ ಕಾಲ ಅದೇ ಇರ್ಬೋದು ಅಂತ. ಅಂಥ ಟೈಮಲ್ಲಿ ಅವರು ಒಂದು ಹಂತಕ್ಕೆ ಬೆಡ್ಡಲ್ಲೇ ಇದ್ದರು, ತೀವ್ರ ಯಾವುದೋ ಕಾಯಿಲೆಗಳಿಗೆ ತುತ್ತಾಗಿದ್ರು ಅನ್ನುವಂಥದ್ದು, ಬದುಕನ್ನು ಮುಗಿಸ್ಕೊಂಡು ಬಿಟ್ರು ಅನ್ನುವಂಥ ನಿಟ್ಟಲ್ಲಿ ಮತ್ತೆ ಫಿನಿಕ್ಸ್ ಥರ ಎದ್ದು ಬಂದು ಕೂತ್ಕೊಂಡಿದ್ರು. ಆರೋಪ ಇವತ್ತೇನು ಹೇಳ್ತಾ ಇದೆ, 300 ಕೋಟಿ ತನಗೆ ಬೇಕಾದವರಿಗೆ ರಸ್ತೆ ಚರಂಡಿ ಸಂಬಂಧಪಟ್ಟಂಗೆ ಟೆಂಡರ್ಗಳನ್ನು ಕೊಡೋ ಮೂಲಕ ಒಂದು ತನಗೆ ಬೇಕಾದವರಿಗೆ ಟೆಂಡರ್ ಹೋಗುವ ಕಾರ್ಯಕ್ಕೆ ತನ್ನ ಫೋನು ಮತ್ತು ಆಡಳಿತವನ್ನು ದುರ್ಬಳಕೆ ಮಾಡಿಕೊಂಡಿದ್ರು. ಮುಖ್ಯ ಇಂಜಿನಿಯರ್ಗಳಿಗೆ ಒತ್ತಡ ಹೇರ್ತಾ ಇದ್ರು. ಕಡಿಮೆಗೆ ಟೆಂಡರ್ ಕೂಗಿರ್ತಾರಲ್ಲ ಅವ್ರಿಗೆ ಹೋಗುವಂಥ ಟೆಂಡರ್ಗಳನ್ನು ತಪ್ಪಿಸಿ ತಮ್ಮ ಕಡೆಯವರಿಗೆ ಹೋಗುವಂತೆ ಮಾಡಿದ್ರು. ಯಾವುದು 54 ಕೋಟಿ ಯಾವುದೋ ಪ್ರಾಜೆಕ್ಟ್ಗೆ ಇವರು 67 ಕೋಟಿ ಹೆಚ್ಚುವರಿ ಟೆಂಡರನ್ನು ಕೊಡಿಸ್ತಾರಂತೆ. ಅಂದರೆ ಅಲ್ಲೇ ಒಂದು 14 ಕೋಟಿ ಸರ್ಕಾರಕ್ಕೆ ನಷ್ಟ ಮಾಡೋ ಥರ ಮಾಡಿದ್ರಂತೆ. ಎಲ್ಲ ಒಂಥರ ನೋಡಿದ್ರೆ ಇವತ್ತು ಈ 40%, 60% ಆ BJPಯ 40%ಅಲ್ಲಿ ಇವರು ಇದ್ರ ಅಂತ. ಯಾಕಂತಂದ್ರೆ ಅದೇ ಸಂದರ್ಭಕ್ಕಾಗಿರುವಂಥದ್ದು 2020ರಲ್ಲಿ ಹೇಳ್ತಾ ಇರುವಂಥದ್ದು. ಕಾಂಗ್ರೆಸ್ಸಿನ ಆರೋಪ ಏನಿತ್ತು ಅವತ್ತು 40% ಆರೋಪ, ಕಾಂಗ್ರೆಸ್ನ ಆರೋಪ ಏನಿತ್ತು, ಆ ಆರೋಪಕ್ಕೆ ಸಾಕ್ಷಿ ಎಂಬತ್ತೆ ಸುರೇಶ್ ಕುಮಾರ್ ಇವತ್ತು ತಗಲಾಕೊಂಡಿರುವಂಥ. ಹಾಗಾದ್ರೆ ಇವರೊಬ್ಬರು ಸಿಕ್ಕಾಕೊಂಡು ಬರೀ ಇವರೊಬ್ಬರಿಗೋಸ್ಕರ ಆರೋಪ ಮಾಡ್ತಾ ಇತ್ತ ಕಾಂಗ್ರೆಸ್ಸು, ಅಥವಾ ಸಚ್ಚಾರಿತ್ರದ ಸುರೇಶ್ ಕುಮಾರೇ 300 ಕೋಟಿ ಹಗರಣದಲ್ಲಿ ತಗಲಾಕೊಂಡಿದ್ದಾರೆ. ಇನ್ನ ಈ ಹಗರಣ ಮಾಡ್ಬೇಕಂತಾನೆ ಶಾಸಕರಾಗಿರುವಂಥ ಕೆಲವರು ಇದ್ದಾರೆ. ಹೌದು, ಹಗರಣ ಮಾಡಬೇಕು ಅಂತಲೇ ಶಾಸಕರಾಗಿರುವಂಥವ್ರು, ಅಧಿಕಾರವನ್ನು ದುರ್ಬಳಕೆ ಮಾಡ್ಕೋಬೇಕು ಅಂತಲೇ ರಾಜಕಾರಣಕ್ಕೆ ಬಂದವರು ಕೆಲವರಿದ್ದಾರೆ. ಅಂಥವ್ರ ಕತೆ ಏನು ಅಂತ. ಇದು ಬರೀ 300 ಕೋಟಿಗೆ ಸೀಮಿತ ಆಗಿರುವಂಥದ್ದಲ್ಲ. ಇವತ್ತು ಏನಲ್ಲಿ ರಾಜಾಜಿನಗರ RTO ಹತ್ರ ಹೋಗಿ ಹುಡುಗರು ನುಗ್ಗಕ್ಕೆ ಹೋಗಿದ್ರು, ಈ ಕೆಲಸ ಬೇರೆ ಕಡೆ ಆಗಿದ್ರು ಇದು ಬೇರೆ ತಿಕ್ಕಾಟಕ್ಕೆ ಕಾರಣ ಆಗ್ತಾ ಇತ್ತು. ಇದು ಬರೀ ಈ BJPಯ ಸುರೇಶ್ ಕುಮಾರ್ ಅಭಿಮಾನಿಗಳು ಅಂತಂದ್ರೆ ಸ್ವಲ್ಪ ತಂಡ ಅಭಿಮಾನಿಗಳೇ ಇರ್ಬೋದು. ಅಲ್ಲಿ ಹೋದವರು ಹಾಗೆ ಇದ್ದಂಗಿದ್ದಾರೆ. ಇಲ್ಲಾಂದರೆ ಇದು ಮಾರಾಮಾರಿ ಇದು ತುಂಬ ಮಟ್ಟಕ್ಕೆ ಹೋಗಿರುವಂಥದ್ದು, ರಕ್ತದೋಕಳಿ ಆಗುವಂಥ ಲೆಕ್ಕಾಚಾರ ಹೋಗಿತ್ತು. ಯಾಕಂದರೆ ಆ ವಿಡಿಯೋಗಳನ್ನು ನೋಡ್ತಾ ಇದ್ವಿ, ಒಂದಷ್ಟು ಬೇರೆ ಲೆಕ್ಕಾಚಾರಕ್ಕೆ ಹೋಗುವಂಥ ಘಟನೆ ಆಗುವಂಥ ಸಾಧ್ಯತೆ ಇತ್ತು. ಪೊಲೀಸರ ಒಂದು ಕ್ಷಿಪ್ರ ಕಾರ್ಯಾಚರಣೆ ಅಲ್ಲೊಂದಷ್ಟು ಅನಾಹುತಗಳನ್ನಾಗೋದನ್ನು ತಪ್ಪಿಸಿದೆ. ಸುರೇಶ್ ಕುಮಾರ್ ಮೇಲೆ ಬಂದಿರುವ ಆರೋಪ ಆಗಿರೋದ್ರಿಂದ BJP ಒಂದಷ್ಟು ಬದಲಾವಣೆಗಳನ್ನಂತೂ ಮಾಡಿಕೊಳ್ಳಲೇಬೇಕು, ಮಾಡಿಕೊಳ್ಳಬಹುದು. ಎಸ್, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.